ಮಹಾಕುಂಭಮೇಳವನ್ನ ಮೃತ್ಯು ಕುಂಭಮೇಳ ಅಂತ ಕರೆಯುವ ಮೂಲಕ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿವಾದ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಬಂಗಾಳ ಅಸೆಂಬ್ಲಿ ಮೈ ಮೇಲೆ ಹೇಳ್ಕೊಂಡಿಲ್ರಿ, ವಿವಾದ ವಿವಾದ ಆಗಬೇಕು ಅಂತಾನೆ ಹೇಳಿರೋದು. ಬೇಡದರೋ ಖ್ಯಾತ ತೆಗೆದ್ರೆ ತಲೆ ಹೊಡೆದಾಕ್ಬಿಡ್ತೀನಿ ಆಗ್ಲಿ ಅಂತ. ಮತ್ತೆ ಅವರ ಮನೋಸ್ಥಿತಿ ಅದು ರಾಕ್ಷಸ ಮನೋಸ್ಥಿತಿ ಆಕೆದು ಅಷ್ಟೇ. ವಿವಾದ ಎಳ್ಕೊಂಡಿಲ್ಲ ಅವರು, ವಿವಾದ ಆಗ್ಲಿ ಆಗಬೇಕು ಅಂತಾನೆ ಹೇಳಿರೋದು. ಓವೈಸಿ, ಮಮತಾ ಬ್ಯಾನರ್ಜಿ ಇವರಿಗೆಲ್ಲ ಹಿಂದೂಗಳ ವಿಚಾರ ಬಂದಾಗ ನಾಲಿಗೆ ಎಲ್ಲೆಲ್ಲೋ ಇವನು ಯಾರವನು ಅಖಿಲೇಶ್ ಯಾದವ್, ಅವನ ಯಾರ ಅವ್ನ ಪಾರ್ಟಿನಲ್ಲಿ ಇರೋ 2-3 ಜನ ಇಂಥವಿವೆ, ಒಂದಷ್ಟು 6 ಗಿರಾಕಿಗಳು 16 ಗಿರಾಕಿಗಳು ಇವೆ. ಇವು ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಈ ಗಿರಾಕಿಗಳಿಗೆಲ್ಲ ನಾಲ್ಗೆ ಮೀಟರ್ ಗಟ್ಟಲೆ ಬರ್ತದೆ ಹಿಂದೂಗಳ ವಿಚಾರ ಮಾತಾಡಬೇಕು ಅಂದಾಗ. ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ಓವರ್ ಹೈಪ್ ಮಾಡಿದ್ದಾರೆ ಕುಂಭಮೇಳ. ಈ ಒಮ್ಮ ಓದಿದ್ದೇನು, ಯಾವನು ನಿಮ್ಮ ಸ್ಕೂಲಿಗೆ ಕಳಿಸ್ದವನು, ಕಾಲೇಜಿಗೆ ಕಳಿಸ್ದವನು. ದೇಶವನ್ನು ವಿಭಜಿಸಲು ಧರ್ಮವನ್ನು ಯೋಗಿ ಸರ್ಕಾರ ಮಾರಾಟ ಮಾಡಿ ನೀ ಇದೆಯಲ್ಲ ಮಾತಾಡಿಯಕ್ಕೆ ದೈವ ಸ್ವರೂಪಿ ಅಲ್ವಾ ನೀನು, ಕಾಳಿ ಸ್ವರೂಪಿ ನೀನು. 16 ಕೈ 76 ಅಸ್ತ್ರಗಳಿಂದ ತಡೆಯಮ್ಮ ನೋಡೋಣ ನೀನು. ಏನಿಲ್ಲ ಬುದ್ಧಿ ಒದ್ದೆ ಅಂದ್ರೆ ರಾಗಿ ಮುದ್ದೆ ಆಗ್ಬೇಕು. ನಿಮ್ಮಂತ ಬುರ್ಡೆ ಗಿರಾಕಿಗಳಿಂದಾನೇ ದೇಶಗಳು ಹೊಡಿತಾ ಇರೋದು. ನೀವು ಹೊಡಿತಾ ಇರೋದು ಇದನ್ನ ಬಳಸ್ಕೊಂಡು ಹೆಂಗಸ್ರವರಲ್ಲ ಇವರು ಮುಸ್ಲಿಮ್ದು ಓಟನ್ನ ಮೆಚ್ಚಿಸ್ಕೊಳಕ್ಕೆ ಅಲ್ಲಿ ಜಾಸ್ತಿ ಇರೋದೇ ಅದು. ಅಷ್ಟಕ್ಕೆ ಮಾಡ್ತಿರೋದು ಕೆಲಸ ನಿಮ್ದು. ಅದಕ್ಕೋಸ್ಕರ ದೇಶವನ್ನು ಮತ್ತೆ ಕಾಂಗ್ರೆಸ್ಸಿನ ಬಹುತೇಕ ಲೀಡರ್ಗಳು ಮತ್ತು ಈ ಅಡ್ಡಂಬಡ್ಡೆ 1/2 ಡಜನ್ ಲೀಡರ್ಗಳು ಪಕ್ಕಾ ಹಿಂದೂ ವಿರೋಧಿಗಳು ಇವರು. ಇಂಥವ್ರನ್ನೆಲ್ಲ ತುಂಡ ಕತ್ತರಿಸಾಕ್ಬಿಡ್ಬೇಕು. ಸುಮ್ಮನೆ ಮೇಲ್ನೋಟಕ್ಕೆ ಅಲ್ಲಿ ಕಾಳಿ ತೋರಿಸೋದು, ಇಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಇಲ್ಲಿ ನಾನು ಪೂಜೆ ಮಾಡಿದೆ ಅನ್ನೋದು ಇವೆಲ್ಲ ಬೋಗಸ್ಸು. ಅದೇ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ನಲ್ಲ ಪಾರ್ಟಿ, ಅವ್ನ ಲೆಕ್ಕಾಚಾರ ಇದು. ಅಯ್ಯೋ ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಬ್ರೆಡ್ ಹಿಡ್ಕೋ, ಹಿಂಗ್ ಬಟರ್ ಹಾಕು, ಹಿಂಗೂ ಹಾಕು, ಹಂಗೂ ಹಾಕು ಎಳ್ಳು ನನಗೆ ಇರಲಿ ಇನ್ನೊತ್ತರ ವ್ಯವಹಾರ ಅದು. ಹಿಂದೂಗಳಿಗೆ ಕಣ್ಣಿಗೆ ಮಣ್ಣು ಹಾಕೋ ವ್ಯವಹಾರದ ಗಿರಾಕಿಗಳು ಇವರೆಲ್ಲರೂ. ನಮ್ಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ ಆಗಲ್ಲ, ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್ ಹಿಂದೆ ಆಗು ಮಾಡಿ. ಓಕೆ, ಕುಂಭಮೇಳ ಮೃತ್ಯು ಕುಂಭಮೇಳ ಇರ್ಬೋದಪ್ಪ, ಸತ್ತಿದ್ದಾರೆ ಜನ. ರೈಲ್ವೆ ಸ್ಟೇಷನಲ್ಲಿ ಸತ್ತಿದ್ದಕ್ಕೂ ಕುಂಭಮೇಳಕ್ಕೂ ಏನು ಸಂಬಂಧ? ಏನು ಉತ್ತರ ಕೊಡ್ತೀಯ ಇದಕ್ಕೆ, ಹೇಳು ಒಂಚೂರು. ಆಯ್ತು, ಈ ಒಮ್ಮನ ಪ್ರಕಾರ ಆ ಕುಂಭಮೇಳ ಮೃತ್ಯು ಕುಂಭಮೇಳನೇ ಇಟ್ಕೊಳ್ಳೋಣ. ಎಷ್ಟು ದಿನಪ್ಪ ಅದು ಎಂಡಾಗ್ಬಿಡುತ್ತಪ್ಪ? 26ನೇ ತಾರೀಕು. ಹೌದು ಸರ್. ಬಹಳ ಜನ ಹೇಳೋದು ಪಶ್ಚಿಮ ಬಂಗಾಳ ಪರ್ಮನೆಂಟ್ ಮೃತ್ಯು ರಾಜ್ಯ ಆಗಿದೆ ಅಂತ. ಜನರಿಗೆ ಜೀವನ ಮಾಡಕ್ಕೂ ಆಗ್ತಾ ಇಲ್ಲ ಅಲ್ಲಿ ಅಂತ. ನರಕದ ಊರ ರಾಜ್ಯ. ನೀವು ಪರ್ಮನೆಂಟ್ ಗಿರಾಕಿಗಳು, ಇದಾರು ಟೆಂಪರರಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಮಮತಾ ಬ್ಯಾನರ್ಜಿ ಎಂಬವಳು ಒಬ್ಬಳೆ ಮಹಾದೇವಿ ಕಾಳಿಕಾತೆ ಇದ್ರ ತರ ಒಂಥರ ಇದು. ಯಾವ ಬುರ್ಡೆಗಳನ್ನು ಇಟ್ಕೊಂಡು ರಾಜ್ಯ ನಡೆಸ್ತೀರಿ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಿಮ್ಗೆ ನಾಲಾಯಕಗಳಿಗೆ, ಅಯೋಗ್ಯಗಳಿಗೆ ನಿಮಗೆ ಮಾಡಕ್ಕೂ ಗೊತ್ತಿಲ್ಲ, ಇನ್ನೊಬ್ರನ್ನ ಮಾಡೋರನ್ನ ಬಿಡೋದು ಇಲ್ಲ. ನಿಮ್ಮಂತವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಭಯ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ ಸರ್? ಭಾರತದಲ್ಲಿ 50 ಕೋಟಿ ಜನಕ್ಕೆ ಇನ್ನುವೇ ಶ್ರದ್ಧೆ ಎಂಬುದು ಸತ್ತಿಲ್ಲ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ನಂಬಿಕೆ ಮತ್ತು ಶ್ರದ್ಧೆ ಏನಿದೆ ಅದಿನ್ನೂ ಗಟ್ಟಿಯಾಗಿದೆ ಅನ್ನೋದನ್ನ ಜನ ತೋರಿಸಿರೋದು. ಇದು ನಾಳೆ ಮತಗಳಾಗಬೇಕು. ಕತ್ತರಿಸಾಕ್ಬೇಕು ಸಿಕ್ಕಿದ ಕಡೆ. ಆಗ್ಲೇ ದಾರಿಗೆ ಬರೋದವ್ರುಗಳು.